ಹಲೋ, ಏನ್ ಮಾಡ್ತಾ ಇದ್ದೀರಾ? ಅದು ನನ್ನ ಮನೆ ಒಳಗೆ ಬಂದು ಸೌಂಡ್ ಕಡಿಮೆ ಮಾಡಿದೆ. ಸೌಂಡ್ ಕಡಿಮೆ ಮಾಡಿ ಕೇಳಿದ್ರೆ ನಿಮಗೂ ಹಿತ, ಬೇರೆಯವ್ರಿಗೂ ತೊಂದರೆ ಇರಲ್ಲ. ಆಯ್ತು, ಒಂದ್ ಮನೆ. ಇದನ್ನ ಕಿವಿಲಿ ಇಟ್ಕೊಳ್ಳಿ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದನ್ನ ಎಷ್ಟು ಜನಕ್ಕೆ ಅಂತ ಕೊಡ್ತೀರಾ? ಇದು ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ವಯಸ್ಸಾದವರಿದ್ದಾರೆ, ಪೇಷಂಟ್ಗಳಿದ್ದಾರೆ, ಗರ್ಭಿಣಿ ಹೆಂಗಸಿದ್ದಾರೆ. ಅವ್ರಿಗೆಲ್ಲ ತೊಂದರೆ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ಲೆ, ಅದೆಲ್ಲ ಅವ್ರವ್ರ ಕರ್ಮ. ಓಹೋ, ಇದು ನಿನ್ನ ಕರ್ಮ ಅನ್ಬಹುದು. ಈಗ ನೀವು ಬರ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ, ಬನ್ನಿ. ಓಕೆ, ನಾವು ಹೊರಟು ಬರ್ತೀನಿ. ಎಲ್ಲಿಗೆ? ಕಂಟ್ರೋಲ್ ರೂಮ್ಗೆ. ಇವತ್ತು ಸಂಡೇ ಕಣ್ರಿ. ಪೊಲೀಸ್ನವ್ರಿಗೆ ರಜಾ ಅನ್ನೋದಿರೋದಿಲ್ಲ. ಬೇಗ ಬಂದಿರಿ. ರವಿ, ಯಾವಾಗ ಬಂದೆ? ಯಾವ್ದೋ 95 ಕೋರ್ಟ್ ಕೇಸ್ನ ಈಗ ರಿಓಪನ್ ಮಾಡಿದ್ದಾರೆ ಕಣಮ್ಮ. ಅಟೆಂಡ್ ಮಾಡೋಣ ಅಂತ ಬೆಳಗ್ಗೆ ಬಂದೆ. ಓಯ್, ಏನೋ ಅದು? ನಮ್ಮ ಮದುವೆ ದಿನ ನೆನಪನ್ನ ಇಟ್ಕೊಂಡು ನೀ ಬಂದಿದ್ಯಾ ಅಂತ ನಾ ತಿಳ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಅಲ್ಲಿ 2 in 1 ಕಣೋ, 2 ಅಟೆಂಡ್ ಆದಾಗಾಯ್ತಲ್ಲ. ಮಧ್ಯಾಹ್ನ ಇಲ್ಲಿಗೆ ಊಟಕ್ಕೆ ಬರ್ತೀನಿ. ನನ್ನ ಫೇವ್ರೇಟ್ ವಾಂಗಿಬಾತ್ ನಿಮ್ ಕೈಯಾರೆ ಮಾಡಿಟ್ಟಿರ್ಬೇಕು. ಅವನಿ. ಹಾ, ಬಂದೆ. ಏಯ್, ಕಮ್ ಫಾಸ್ಟ್ ಮ್ಯಾನ್. ಬರ್ತಾ ಇದ್ದೀನಿ ಇರೋ. ಓಕೆ, ಹಾಗೆ ಡ್ರಾಪ್ ಮಾಡಿ ಹೋಗ್ತೀನಿ. ನಾವು ಹೊರಟು ಬರ್ತೀನಿ. ಮಧ್ಯಾಹ್ನ ನಾನು ಇಬ್ರು ಊಟಕ್ಕೆ ಬರ್ತಾ ಇದ್ದೀನಿ. ಓಕೆ. Get out. Get out. Please, get out. ಪ್ರಸಾದ ತಂದಿದ್ದೀನಿ. ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಹರಕೆ ಹೊತ್ಕೊಂಡು ಬಂದೆ. ನಿಮ್ಮೆಲ್ಲರಿಗೂ ನೋಡಕ್ ತೋರಿಸ್ತೀನಿ ಅಂತ. ಹಲೋ, ನಿನ್ ಮೈನ ನಾ ಮುಟ್ಟಲ್ಲ, ರೇಪು ಮಾಡಲ್ಲ. ನಿನ್ ಗಂಡ ನನ್ನ ಬರೀ ಅಂಡರ್ವೇರ್ನಲ್ಲಿ ಲೇಡೀಸ್ ಹಾರ್ಸ್ ಮುಂದೆ ನಿಲ್ಲಿಸಿ ನನ್ನ ಅವಮಾನ ಮಾಡ್ದ. ಹಾಗೇನೆ ನಾನು ನಿನ್ನ
ಬಾಯ್ಸ್ ಹಾಸ್ಟೆಲ್ ಮುಂದೆ ನಿಲ್ಲಿಸಿ ನಿನ್ ಬ್ಯೂಟಿನ ಅನುಭವಿಸ್ತೀನಿ. ಓಕೆ? Where are you? You! Open the door! ನೋಡಪ್ಪ, ನನ್ನ ಮಗಳನ್ನ ಹೂವನಾಗಿ ಸಾಕಿದ್ದೀನಿ. ಯಾವತ್ತೂ ಯಾರಿಂದಾನೂ ನೋವಾಗ ಹಾಗೆ ಮಾಡಿಲ್ಲ. ನನ್ನ ಪಾವನೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾರು ತೊಂದರೆ ಕೊಡಬಾರ್ದು. ನನ್ನ ಪಾವನೆ ಮಾಡ್ಕೊಂಡ್ರೆ ಸಮಾಧಾನ ಮಾಡ್ಕೊ ಪ್ಲೀಸ್. ನಮ್ಮ ಚಿಕ್ಕಪ್ಪ ಪಾರ್ಟಿ ಪ್ರೆಸಿಡೆಂಟ್ ಆದ ತಕ್ಷಣ ನಾವೆಲ್ಲ MLA ಆಗ್ತೀವಿ. ಬರೀ MLA ಏನು ಮಂತ್ರಿಗಳನ್ನೇ ಮಾಡ್ಬಿಡ ನಾವು. ಪೊಲೀಸ್ನವ್ರನ್ನೆಲ್ಲ ಯದ್ವಾ ತದ್ವಾ ಹೊಡೆದಿದ್ದಾರೆ ಸರ್. ಆ ನನ್ನ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ನನ್ನ ಹೋಮ್ ಮಿನಿಸ್ಟರ್ ಮಾಡ್ಬಿಡಿ ಸರ್. ನನ್ನ ಎಜುಕೇಶನ್ ಮಿನಿಸ್ಟರ್ ಆಗಿ ಮಾಡ್ಬಿಡೋಣ. ವಿಧಾನಸೌಧನ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ ಆಗೋ ಮಾಡ್ಕೊಂಡ್ಬಿಡ್ತೀನಣ್ಣ. ಓಕೆ ನಿನ್ನ ರಾಜ್ಯಸಭೆ ಕಳ್ಸ್ಕೊಡ್ತೀನಿ. ಬಾವಾ ನಾನು ಪಾಲಿಟಿಕ್ಸ್ ಸೇರ್ಕೊಂತೀನಿ. ಗೊದ್ದು ನನ್ನ ಮಗನೇ, ಪಾಲಿಟಿಕ್ಸ್ ಅಲ್ವೋ
ಪಾಲಿಟಿಕ್ಸ್. ಅಸಲು ಪಾಲಿಟಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಾ? ಹೇಳು. ತಮಿಳುನಾಡು ರಾಜಧಾನಿ ಯಾವುದು? ಬೆಂಗಳೂರು. ಬಾವಾ, ಸರಿನಾ? ಅಣ್ಣ ಹೇಳಿದ್ದು ಕರೆಕ್ಟ್ ಬಾವಾ. ನೀವು ಕೇಳಿದ್ದೇ ತಪ್ಪು. ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕೇಳಬೇಕಿತ್ತು. ಚಿಕ್ಕಪ್ಪ, ಡೆಲ್ಲಿ ಫ್ಲೈಟ್ಗೆ ಟೈಮ್ ಆಯ್ತು.